ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಮುಂಬೈನ ಮಾಡರ್ನ್ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ. ಒಳಗೆ ಹೋಗ್ತಿದ್ದಾಗೆ ಇಡ್ಲಿ ವಡೆ ಪರಿಮಳ ಮೂಗಿನ ನಾಳಕ್ಕೆ ತಟ್ಟಿ ಹೊಟ್ಟೆ ಹಸುವಿನ ತಾಳನ ಇನ್ನಷ್ಟು ಚುರುಕುಗೊಳಿಸ್ತು. ಹೋಗೋದಾರಿಲಿ ನಮ್ಮ ದೇಶದ ಅಗರ್ಭ ಶ್ರೀಮಂತ ಅಂಬಾನಿ ಮನೆ ಕೂಡ ಸಿಕ್ತು. ಮತ್ತೆ ಮುಂಬೈನ ಹೆಸರಾಂತ ಡಬ್ಬೆವಾಲ ಸರ್ಕಲ್, ನೀವೆಲ್ಲ ಕೇಳಿರ್ಬೋದು, ನ್ಯಾಷನಲ್ ಜಿಯೋಗ್ರಫಿ ಅವರು ಇದ್ರ ಬಗ್ಗೆ ಒಂದು ದೊಡ್ಡ ಸ್ಟೋರಿನೇ ಮಾಡಿದ್ರು. ಪಾಕಿಸ್ತಾನದಿಂದ ಟೆರರಿಸ್ಟ್ಗಳು ಇಲ್ಲಿಂದ ನುಸುಳ್ಕೊಂಡು ಬಂದು ಸೀದಾ ಇದ್ರೊಳಗೆ ಹೋಗಿ ಅಟ್ಯಾಕ್ ಮಾಡಿದಂಥದ್ದು. ಮಕ್ಕಳು ಮರಿ ಯಾರನ್ನೂ ನೋಡಲಿಲ್ಲ. ಅದೇ ಧರ್ಮದವರೇ ಆಗಿದ್ರು, ಅದೇ ಧರ್ಮದವರು ಅಂತಲೂ ನೋಡೋಕ್ಕೂ ಆಗಲಿಲ್ಲ. ಅವ್ರಿಗೆ ಹೊಡೆದು ಬಿಸಾಕಿದ್ರು ದೇವರ ಹೆಸರಲ್ಲಿ. 300 ವರ್ಷ ನಮ್ಮನ್ನು ಆಳ್ದಂಥ ಬ್ರಿಟಿಷರು ನುಗ್ಗಿ ಒಳಗೆ ಬಂದಂಥ ಜಾಗ ಇದು. 1947ನೇ ಇಸ್ವಿಲಿ ಸ್ವತಂತ್ರ ಸಿಕ್ಕಿದಾಗ ಅವ್ರು ನಮ್ಮ ದೇಶ ಬಿಟ್ಟೋಗಿದ್ದು ಇದೇ ಜಾಗದಿಂದ ಅಂತೆ. ಅದಕ್ಕೆ ಇದನ್ನು ಗೇಟ್ ವೇ ಆಫ್ ಇಂಡಿಯಾ ಅಂತಲೇ ಕರೀತಾರೆ. ನಾಸಿಕ್ ಹೋಗೋ ಅರ್ಧ ದಾರಿಲೇ ನಮ್ಮ ಕರ್ನಾಟಕದ್ದೇ ಆದ ಉಡುಪಿ ಶ್ರೀಕೃಷ್ಣ ಹೋಟೆಲಲ್ಲಿ ಒಂದು ಅದ್ಭುತವಾದಂಥ ಊಟದ ವ್ಯವಸ್ಥೆ ಮಾಡಿದರು. ನಾನಂತೂ ಸರಿಯಾಗಿ ಹೊಟ್ಟೆ ಹಸಿತ್ತು. ಪ್ಲೇಟ್ ತುಂಬ ತುಂಬ್ಕೊಂಡ್ಬಂದು ಚೆನ್ನಾಗಿ ಜಮಾಯಿಸ್ಬಿಟ್ಟೆ. ನಮ್ಮ ಬೆಂಗಳೂರು ಟ್ರಾಫಿಕ್ನಲ್ಲಿ ಏನಾದರೂ 5 ಸೆಕೆಂಡ್ ಗಾಡಿ ನಿಲ್ಲಿಸಿದ್ರೆ ಸಾಕು, ಜನ ಹಿಂದ್ಗಡೆ ಹಾರನ್ ಹೊಡೆದು ಹಿಂಸೆ ಕೊಟ್ಬಿಡ್ತಾರೆ. ಪೇಷನ್ಸು ಜನಗಳದ್ದು ನೋಡಬೇಕು ಅಂದರೆ ಈ ದೇವಾಲಯಕ್ಕೆ ಬರಬೇಕು. ಕಡಿಮೆ ಅಂದರೆ 4 ರಿಂದ 5 ಗಂಟೆವರೆಗೂ ಕ್ಯೂ ಅಲ್ಲಿ ನಿಂತು ಕಾಯ್ತಾರೆ. ಶಿರ್ಡಿ ಟ್ರಿಪ್ನ ಮೊದಲನೇ ದಿನ ಮುಂಬೈಯಿಂದ ಶುರು ಆಯಿತು. ಇಡೀ ಮುಂಬೈ ಸೋನೆ ಮಳೆಯಿಂದ ಬಚ್ಚಲು ಮನೆ ಆಗೋಗಿದೆ. ಈ ಮಳೆಯಲ್ಲಿ ಕ್ಯಾಮ್ರಾ ಹೊರಗಡೆ ಹಿಡಿದು ಶೂಟ್ ಮಾಡೋದು ಹೇಗೆ ಅನ್ನೋದೇ ಒಂದು ದೊಡ್ಡ ತಲೆನೋವಾಗೋಗಿದೆ. ಈ 2 ದಿನದಲ್ಲಿ ಸಾಯಿ ಶಿಶಿರ್ ಟೂರ್ಸು ನಮ್ಮನ್ನು ಮುಂಬೈ ಟೂರ್ ಮುಗಿಸಿ, ನಾಸಿಕ್ ತ್ರುಂಬಕೇಶ್ವರ ಮುಗಿಸಿ, ಶಿರ್ಡಿ ಶನಿ ಸುಗ್ನಾಪುರ ಎಲ್ಲನೂ ಹೇಗೆ ಕವರ್ ಮಾಡ್ತಾರೆ ಅನ್ನೋದು ಇದಕ್ಕಿಂತ ದೊಡ್ಡ ಟಾಸ್ಕ್ ಆಗೋಗಿದೆ. ಇರಲಿ, ಅದು ಅವ್ರ ತಲೆನೋವು ಬಿಡಿ. ನಾವು 16,500 ರೂಪಾಯಿ ಪೇ ಮಾಡಿ ಬಂದಿದ್ದೀವಿ, ಅವರು ಉಳಿದಿದ್ದು ನೋಡ್ಕೊಂತಾರೆ ಅಷ್ಟೇ. ಮುಂಬೈಗೆ ಬಂದಿದ್ದ ತಕ್ಷಣ ಬೆಳಗ್ಗೆ 8 ಗಂಟೆಗೆ ನಮ್ಮ ಹೊಟ್ಟೆ ತಾಳ ಹಾಕಕ್ಕೆ ಶುರು ಆಯಿತು. ಸಾಯಿ ಶಿಶಿರ್ ಅವರು ನಮ್ಮನ್ನು ಎಲ್ಲೇ ಕರ್ಕೊಂಡು ಹೋದ್ರು ಸೌತ್ ಇಂಡಿಯಾ ಊಟಕ್ಕೆ ಸಿಗೋ ಥರ ವ್ಯವಸ್ಥೆ ಮಾಡ್ತೀವಿ ಅಂತ ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ಹಾಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಮುಂಬೈನ ಮಾಡರ್ನ್ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ. ಒಳಗೆ ಹೋಗ್ತಿದ್ದಾಗೆ ಇಡ್ಲಿ ವಡೆ ಪರಿಮಳ ಮೂಗಿನ ನಾಳಕ್ಕೆ ತಟ್ಟಿ ಹೊಟ್ಟೆ ಹಸುವಿನ ತಾಳನ ಇನ್ನಷ್ಟು ಚುರುಕುಗೊಳಿಸ್ತು. ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಬಸ್ನಲ್ಲಿ ಇದ್ದವರೆಲ್ಲ ಆಲ್ರೆಡಿ ತಿಂಡಿಗೆ ಮುಖ್ಯ ಹಾಕ್ಬಿಟ್ಟಿದ್ರು. ನಾವೇ ಬಂದಿದ್ದು ಲೇಟ್ ಆಯಿತು ಅಂತ ಅಭಿಲಾಷು ನಾವು ಫಟ್ ಅಂತ ಇಡ್ಲಿ ವಡೆ ಟಿಪ್ನ ಆರ್ಡರ್ ಮಾಡಿದ್ವಿ. ಮುಂಬೈನಲ್ಲೂ ಸೌತ್ ಇಂಡಿಯಾದ ಇಡ್ಲಿ ವಡೆ ಸಿಕ್ಕಿದ ಖುಷಿಲಿ ಅದನ್ನು ಚೆನ್ನಾಗಿ ಜಮಾಯಿಸಿದ್ವಿ. ಈ ಶಿರ್ಡಿ ಟ್ರಿಪ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಯಸ್ಸಾಗಿರೋರೇ ಬರೋದು. ಇಲ್ಲಿನ ಊಟದ ಪದ್ಧತಿ ಅವ್ರ ದೇಹಕ್ಕೆ ಒಗ್ಗುತ್ತೋ ಇಲ್ವೋ, ಎಂತೆಂಥದ್ದು ಆಹಾರ ತಿಂದು ಖುಷಿಯಾಗಿ ಟ್ರಿಪ್ ಮಾಡಬೇಕಾಗಿರೋದು ಕೂಡ ನರಕ ಆಗಿಬಿಟ್ರೆ ಕಷ್ಟ ಅಂತ ಅವ್ರು ಎಲ್ಲೇ ಹೋದರೂ ನಮ್ಮ ಊಟನೇ ಸಿಗೋ ಥರ ಇಲ್ಲಿ ವ್ಯವಸ್ಥೆ ಮಾಡಿರ್ತಾರೆ. ನಾವು ಇಡ್ಲಿ ವಡೆನ ಮುಗಿಸಿ ಚೌಚಬಾತ್ ಆರ್ಡರ್ ಮಾಡಿ ಮತ್ತೆ ಪೂರಿನೂ ಆರ್ಡರ್ ಮಾಡ್ಕೊಂಡು ತಿಂದು ಹೊರಗಡೆ ಬಂದು ಬಿಸಿ ಬಿಸಿ ಕಾಫಿನ ಸೋನೆ ಮಳೆಯಲ್ಲಿ ನಿಂತ್ಕೊಂಡು ಕುಡ್ದು, ಅಯ್ಯೋ ಈ ಥರ ಸೋನೆ ಮಳೆ ಬರ್ತಾಯಿದ್ರು ಮುಂಬೈಲಿ ಅದು ಎಂಥ ಶಕೆ ಅಂತೀರಾ. ಅಬ್ಬಬ್ಬಬ್ಬಬ್ಬ, ಒಳ್ಳೆ ಬಚ್ಚಲು ಆದಂಗೆ ಆಗಿದೆ ಮಳೆ, ಆದರೂ ಶಕೆ. ಸಮುದ್ರ ಪಕ್ಕ ಅಲ್ವಾ, ಹ್ಯೂಮಿಡಿಟಿ ಜಾಸ್ತಿ. ಬಾಂಬೆ ಕೆ ಚಾಯ್, ಮುಂಬೈ ಕ್ಯೂ ಆಯರೇ ಚಾಯ್ ಪೀನೆ. ನಾವೊಂದು ಎಡವಟ್ಟು ಮಾಡ್ದೆ. ಆ್ಯಕ್ಚುಲಿ ಕಾರಲ್ಲಿ ಬರಬಾರ್ದಾಗಿತ್ತು. ಬಸ್ಸೇ ಸಖತ್ತಾಗಿದೆ, ಸಖತ್ ಮಜಾ. ನಾವು ಸುಮ್ಮನೆ ತಲೆ ಜಾಸ್ತಿ ಓಡಿಸೋಕೆ ಹೋಗಿ ದುಡ್ಡು ಕೊಟ್ಟಿದ್ದಲ್ದೇ ಎಕ್ಸ್ಟ್ರಾ ಕಾರಲ್ಲಿ ತಗೊಂಬಂದು ಅನ್ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ. ನೋಡಿ, ಇವರೆಲ್ಲ ಚೆನ್ನಾಗಿ ಮಜಾ ಮಾಡ್ಕೊಂಡು ಬಸ್ಸಲ್ಲಿ ಬರ್ತಾವ್ರು ಆರಾಮಾಗಿ. ಈ ಮಳೆ ಬೇರೆ ಐತಾ ಹಿಂಸೆ. ಈ ಹಿಂಸೆಲಿ ಬಸ್ಸಲ್ಲಿ ಆರಾಮಾಗಿ ಚಾರ್ಜ್ ಗೀರ್ಜ್ ಹಾಕೊಂಡು ಸೀಟಲ್ಲೇ ಎಲ್ಲ ಕೊಟ್ಟಿದ್ರು ಆಪ್ಷನ್ ನಮಗೆ. ಆರಾಮಾಗಿ ಇಟ್ಕೊಂಡು ಬರ್ಬೋದಾಗಿತ್ತು. ಈಗ ಶ್ರೀ ಸಿದ್ಧಿವಿನಾಯಕ ಟೆಂಪಲ್ಲು ಮಹಾಗಣಪತಿ, ಅಲ್ಲಿಗೆ ಹೋಗ್ತಾಯಿದ್ವಿ. 450ಕ್ಕೂ ವರ್ಷ ಹಳೇದಂತೆ ಈ ದೇವಸ್ಥಾನ. ಅಲ್ಲಿಗೆ ಹೋಗ್ತಾಯಿದ್ವಿ. ಎಲ್ಲ ಫಿಲ್ಮ್ ಸ್ಟಾರ್ಸ್ಗಳು ಇಲ್ಲಿ ಬರ್ತಾರಂತೆ. ಏನು ಇಚ್ಛೆ ಬೇಡ್ಕೊಂತಾರೆ ದೇವ್ರ ಹತ್ರ, ಅದೆಲ್ಲ ಫಲಿಸುತ್ತೆ ಅನ್ನತಕ್ಕಂಥ ನಂಬಿಕೆ. ಹಂಗಾಗಿ ಎಲ್ಲ ಫಿಲ್ಮ್ ಸ್ಟಾರ್ಸ್ಗಳು ಇಲ್ಲಿ ಬರ್ತಾರಂತೆ. ನಮಗೆ ಈ ಪ್ಯಾಕೇಜಲ್ಲಿ ಬಂದಿರೋದ್ರಿಂದ ಎಲ್ಲದಕ್ಕೂ VIP ಎಂಟ್ರಿ. ನಮ್ಮ ಯಾವುದೇ ದೇವಸ್ಥಾನಗಳಿಗೆ ಹೋದರೂ ಒಳಗಡೆ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಆ್ಯಕ್ಚುಲಿ ಈ ಜಾಗದಲ್ಲೂ ಮಾಡೋಂಗಿಲ್ಲ. ನಾನು ಜಸ್ಟ್ ನಿಮ್ಗೆ ಇಂಟಿಮೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದೀನಿ. ಒಳಗಡೆ ಹೋಗಿ ನೋಡ್ಕೊಂಬಂದು ಹೆಂಗಿದೆ ಅಂತ ಹೇಳ್ತೀನಿ. ಇನ್ ಕೇಸ್ ಏನಾದ್ರು ದೇವ್ರ ದರ್ಶನ ಮಾಡಬೇಕು ಅಂದರೆ ನೀವು ಇಲ್ಲಿಗೆ ಬರಬೇಕಾಗತ್ತೆ. ಬನ್ನಿ ಅಭಿಲಾಷ್, ಖಟ್. 1801ನೇ ಇಸ್ವಿಲಿ ದಿಯುಬಾಯಿ ಪಾಟೀಲ್ ಅನ್ನೋ ಒಬ್ಬ ಮಹಿಳೆ ಇಲ್ಲಿ ಒಂದು ಪುಟ್ಟ ಗಣಪತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರಂತೆ. ಆ ಮಹಿಳೆಗೆ ಯಾವುದೇ ಸಂತಾನ ಇರಲಿಲ್ವಂತೆ. ನನ್ನಂತೆ ಎಷ್ಟೋ ಮಹಿಳೆಯರ ಸಂಕಷ್ಟವನ್ನು ಈ ಗಣಪತಿ ಪರಿಹಾರ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ರಂತೆ. 1960ನೇ ಇಸ್ವಿಲಿ ಮಹಾರಾಷ್ಟ್ರ ಒಂದು ಪ್ರತ್ಯೇಕ ರಾಜ್ಯವಾಗಿ ಹೊರಹೊಮ್ಮಿತು. ಮುಂಬೈ ಇದರ ರಾಜಧಾನಿ ಆಯಿತು. ಅಲ್ಲಿಂದ ಇಲ್ಲಿಗೆ ಬರೋರ ಭಕ್ತರ ಸಂಖ್ಯೆ ಹೆಚ್ಚಾಗೋಯಿತು. ಜನ ಹೆಚ್ಚಾದಂಗೆ ದೇವಾಲಯ ಕೂಡ ಅಷ್ಟೇ ಜೋರಾಗಿ ಬೆಳೀತು. 1990ನೇ ಇಸ್ವಿಲಿ ಇದರ ಪುನರ್ ನಿರ್ಮಾಣವಾಯಿತು. ಆವಾಗ ಇದಕ್ಕೆ ಈ ರೀತಿ ಹೊಸ ರೂಪ ಸಿಕ್ತು. ಇದು ಇಡೀ ಮುಂಬೈನ ರಿಚೆಸ್ಟ್ ದೇವಾಲಯ ಅಂತೆ. ಪ್ರತಿದಿನ ಇಲ್ಲಿಗೆ ಬರೋರ ಭಕ್ತರ ಸಂಖ್ಯೆ ಎಷ್ಟು ಗೊತ್ತಾ? 30,000. ಪ್ರತಿ ಮಂಗಳವಾರ ಅಂತೂ ಇಲ್ಲಿ 2 ಲಕ್ಷದವರೆಗೂ ಜನ ಬರ್ತಾರಂತೆ. ಇದು ಭಾರತದ ಮೊಟ್ಟ ಮೊದಲ ಸ್ಮಾರ್ಟ್ ಟೆಂಪಲ್. ಸ್ಮಾರ್ಟ್ ಟೆಂಪಲ್ಲ? ಇಲ್ಲಿ ದೇವರ ದರ್ಶನಕ್ಕೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಆಗುತ್ತೆ. ಈ ದೇವಾಲಯ 5 ಫ್ಲೋರಲ್ಲಿದ್ದು ಗ್ರೌಂಡ್ ಫ್ಲೋರ್ನಲ್ಲಿ ಗಣಪತಿ ದರ್ಶನ ಆದರೆ ಮೇಲ್ ಹೋದಂತೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಫೀಸು, ಸಿಸ್ಟಮ್ಯಾಟಿಕ್ಕಾಗಿ ಒಂದು ಕಂಪ್ನಿ ಯಾವ ಥರ ರನ್ ಆಗುತ್ತೋ ಆ ಥರ ರನ್ ಆಗುತ್ತೆ.
ಹಾಗೆ ಮೇಲೋದಂತೆ ಇಲ್ಲಿ ಲೈಬ್ರರಿ ಕೂಡ ಇದೆಯಂತೆ. ಅದರಲ್ಲಿ 8,500 ಪುಸ್ತಕಗಳಿದಾವಂತೆ. ಅಷ್ಟೇ ಅಲ್ಲದೆ ಟಾಪ್ ಫ್ಲೋರಲ್ಲಿ ಒಂದು ಕಿಚನ್ ಕೂಡ ಇದೆ. ಪ್ರತಿದಿನ ಇಲ್ಲಿ 30,000 ಲಾಡುಗಳನ್ನು ತಯಾರು ಮಾಡ್ತಾರಂತೆ. ಕಳೆದ ವರ್ಷ ಅಂತೂ 9 ಕೋಟಿ ಪ್ರಸಾದನ ಮಾರಾಟ ಮಾಡಿದಾರಂತೆ. ಇಲ್ಲಿ ಜನ ನಂಬಿಕೆಯಿಂದ ಬಂದು ಕಾಣಿಕೆ ಹಾಕ್ತಾರೆ. ಆ ಕಾಣಿಕೆಯನ್ನು ಹಾಸ್ಪಿಟಲ್ಗಳಿಗೆ, ಮಕ್ಕಳ ಪುಸ್ತಕಗಳಿಗೆ, ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಗಳಿಗೆ ಬಳಸ್ತಾರಂತೆ. ಗಣಪತಿ ನೋಡ್ಕೊಂಬಂದು ಒಳಗೆ ತುಂಬ ಚೆನ್ನಾಗಿದೆ. ಗೋಪುರ ಎಲ್ಲ ಚಿನ್ನದ್ದು. ಹೊರಗಡೆ ಎಲ್ಲ ಒಂದು ಸ್ವಲ್ಪ ಮುಂಬೈ ಸಿಟಿ ಅಂದರೆ ಕಂಜೆಸ್ಟೆಡ್ ಅಲ್ವಾ, ಹಂಗಾರೆ ಒಂದು ಸ್ವಲ್ಪ ಕಂಜೆಸ್ಟೆಡ್ ಇದೆ. ಅದು ಬಿಟ್ಟರೆ ಒಳಗಡೆ ತುಂಬ ಚೆನ್ನಾಗಿದೆ ಗಣಪತಿದು. ಇಲ್ಲಿ ನೋಡಿ, ಇಲ್ಲಿ ಕಿವಿಗೆ ಬಂದುಬಿಟ್ಟು ಗುಟ್ಟಲ್ಲಿ ಏನೋ ಹೇಳ್ತವ್ರೆ. ಅವ್ರದ್ದು ಏನೇ ಇಷ್ಟ ಇದ್ದರೂ ಕಿವಿಲಿ ಹೇಳಿದ್ರೆ ಅದು ಗಣಪತಿಗೆ ತಲುಪಿಸಿ ಅದು ಕೆಲಸ ವರ್ಕೌಟ್ ಆಗಂಗೆ ಮಾಡುತ್ತೆ ಅಂತ ಇರಬೇಕು. ಎಲ್ಲ ಬಂದು ಗುಟ್ಟಲ್ಲಿ ಹೇಳೋಯ್ತಾರೆ. ನನ್ನ ಊಹೆ ಅದು. ಅಭಿಲಾಷ್ ಏನೋ ಗುಟ್ಟಲ್ಲಿ ಹೇಳ್ತವ್ರೆ. ಏನು ಹೇಳಿದ್ರಿ ಅಭಿಲಾಷ್? ಸುಖವಾಗಿರಪ್ಪ ಅಂತ ಸುಳ್ಳು ಏನು ಕೇಳ್ಕೊಂಡವ್ರೆ. ಹಾಂ, ಸುಖ ಬಂದರೆ ಎಲ್ಲ ಬರುತ್ತಲ್ಲ. ಅದಕ್ಕೆ ಸುಖವಾಗಿದೆ. ನಾನು ಅನ್ಕೊಂಡಿದ್ದೆಲ್ಲ ಇರಂಗ ಮಾಡಪ್ಪ ಅಂತ. ಕಾರ್ ಸವಾಸ ಯಾಕೋ ಸಾಕು ಅನ್ನಿಸ್ತು. ಯಾಕೋ ಅಷ್ಟೊಂದು ಕಂಫರ್ಟಬಲ್ ಅನಿಸ್ತಾ ಇಲ್ಲ. ಬಸ್ ಒಳಗೆ ಹೋಗೋಣ. ನಾನೇನೋ ಬಸ್ ಒಳಗೆ ಯಾರೂ ಇರೋದಿಲ್ಲ, ನಾನು ಹೋಗಿ ಆರಾಮಾಗಿ ಕೂತ್ಕೊಳ್ಳೋಣ ಅಂತ ಬಂದರೆ ಬಸ್ಸೊಳಗೆ ಆಗಲೇ ಎಲ್ಲ ತುಂಬ್ಕೊಬಿಟ್ಟವ್ರೆ. ನಮ್ಮ ಟೂರ್ ಮ್ಯಾನೇಜರ್ ವಿಶ್ವನಾಥ್ನ ಸುಮ್ಮನಿರೋದು ಬಿಟ್ಟು ನಾನು ಬಂದಿದ್ದ ತಕ್ಷಣ ನನ್ನನ್ನು ಇರೋಬರೋರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ನನಗೆ ಈ ಕಡೆ ಬಸ್ಸಿಂದ ಇಳಿಯಂಗೂ ಇಲ್ಲ, ಮುಂದಕ್ಕೆ ಹೋಗಂಗೂ ಇಲ್ಲ. ಹಂಗೆ ಆಗೋಗ್ಬಿಡ್ತು ನನ್ನ ಪರಿಸ್ಥಿತಿ. ಸತೀಶ್ ಹಿರೇಗೌಡ ಅಂತ ಸರ್ಚ್ ಮಾಡಿದ್ರೆ ಇವರು ಕೂಡ ಒಬ್ಬರು ಯೂಟ್ಯೂಬರು. ಸೊ ಇವರು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ, ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸು. ಸೊ ಹಾಗಾಗಿ ನಿಮ್ಮ ಈ ಏನು ಜರ್ನಿ ಇದೆಯೋ, ನಾವು ರಿಟರ್ನ್ ಹೋದ್ಮೇಲೆ ನೀವು 3 days 4 days ಆದಮೇಲೆ ಆ ಯೂಟ್ಯೂಬ್ ಚಾನಲ್ ನೋಡ್ಬೋದು. ನಮ್ಮನ್ನು ಸಡನ್ನಾಗಿ ಕರೆಸಿ ಈ ಥರ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ ಅಂತ ಗೊತ್ತಾಗಲಿಲ್ಲ. ಇರಲಿ ಪರವಾಗಿಲ್ಲ. ಹಾಂ, ಅಷ್ಟಲ್ದೇ ಕೊನೆಗೆ ಭಾಷಣ ಬೇರೆ ಮಾಡಿ ಅಂತ ಮೈಕ್ ಕೊಟ್ಟರು. ನನ್ನ ಜೀವನದಲ್ಲಿ ನಾನು ಮೈಕ್ ಇಡೋದು ಭಾಷಣನೇ ಮಾಡಿಲ್ಲ. ಇಲ್ಲಿ ಏನು ಭಾಷಣ ಮಾಡೋದು ಗೊತ್ತಾಗ್ದೇ ಕಕ್ಕಾಬಿಕ್ಕಿ ಆಗೋದೆ. ಇಲ್ಲಿ ಎಲ್ಲ ಯೂಟ್ಯೂಬ್ ನೋಡ್ತೀರಾ? ಸತೀಶ್ ಹಿರೇಗೌಡ ಅಂತ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಅಕೌಂಟ್ ಆಗಿರ್ಬೋದು. ನೀವಲ್ಲಿ ನೋಡ್ಬೋದು. ನಿಮ್ಗೆ ಕಂಪ್ಲೀಟ್ ಏನು ಬರುತ್ತೆ ಈ ಸೀರೀಸ್ನೆಲ್ಲ ಕಂಪ್ಲೀಟಾಗಿ ವೀಡಿಯೋ ಮಾಡಿ ಹಾಕ್ತಾ ಇದ್ದೀವಿ. ನೀವೆಲ್ಲ ಅದರಲ್ಲಿ ಬರ್ತೀರಾ. ಯಾರಿಗೂ ಅಭ್ಯಂತರ ಇಲ್ಲ ಅಂತ ಅಂದ್ಕೊತೀನಿ. ವೀಡಿಯೋ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಲ್ವಾ? ಓಕೆ. ಅಲ್ಲಿಂದ ನಾವು ಹೊರಟಿದ್ದು ಮುಂಬೈನ ಹೆಸರಾಂತ ಮಹಾಲಕ್ಷ್ಮಿ ದೇವಾಲಯಕ್ಕೆ. ಹೋಗೋ ದಾರಿಲಿ ನಮ್ಮ ದೇಶದ ಅಗರ್ಭ ಶ್ರೀಮಂತ ಅಂಬಾನಿ ಮನೆ ಕೂಡ ಸಿಕ್ತು. ಮತ್ತು ಮುಂಬೈನ ಹೆಸರಾಂತ ಡಬ್ಬೆವಾಲ ಸರ್ಕಲ್, ನೀವೆಲ್ಲ ಕೇಳಿರ್ಬೋದು. ನ್ಯಾಷನಲ್ ಜಿಯೋಗ್ರಫಿ ಅವರು ಇದ್ರ ಬಗ್ಗೆ ಒಂದು ದೊಡ್ಡ ಸ್ಟೋರಿನೇ ಮಾಡಿದರು. ಈ ರಸ್ತೆ ಮುಖಾಂತರ ನಾವು ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೋಗಿ ತಲುಪಿದ್ವಿ. ಈ ದೇವಾಲಯ 1831ರಲ್ಲಿ ದಾದಾಜಿ ಅನ್ನೋ ಹಿಂದೂ ವ್ಯಾಪಾರಿ ಕಟ್ಟಿಸಿದ್ದು. ಇಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ದೇವತೆಗಳನ್ನು ಒಟ್ಟಿಗೆ ನೋಡ್ಬೋದು. ಈ ದೇವತೆಗಳನ್ನು ಕಂಪ್ಲೀಟಾಗಿ ಚಿನ್ನದ ಮೇಲ್ಪದರದಿಂದ ಆವೃತ ಮಾಡಿರ್ತಾರೆ. ಒಡವೆಗಳಿಂದ ಸಂಪೂರ್ಣವಾಗಿ ಮುಚ್ಚಿರ್ತಾರೆ. ಸಾಕಷ್ಟು ಜನಗಳಿಗೆ ಒಳಗಡೆ ಇರತಕ್ಕಂಥ ನಿಜವಾದ ಮೂರ್ತಿನ ನೋಡೋಕ್ಕೆ ಸಾಧ್ಯ ಆಗಿರೋದೇ ಇಲ್ಲ. ಈ ಮೂರ್ತಿನ ಪ್ರತಿದಿನ 9 ಗಂಟೆ ರಾತ್ರಿಯಲ್ಲಿ ಆ ಮುಖವಾಡನ, ಒಡವೆಗಳನ್ನು ತೆಗೆದಾಗ ಕೆಲವಷ್ಟು ಭಕ್ತಾದಿಗಳಿಗೆ ಅದರ ದರ್ಶನ ಆಗುತ್ತಂತೆ. ಬರೀ ಅರ್ಧ ಗಂಟೆಲಿ ಮಾತ್ರ ಅದನ್ನು ತೆಗೆದು ಮತ್ತೆ ಹಾಕ್ತಾರಂತೆ. ಆವಾಗ ಭಕ್ತಾದಿಗಳು ಅದನ್ನು ನೋಡ್ಬೋದು ಅಂತ ಹೇಳ್ತಾರೆ. ಅಲ್ಲೇ ಪಕ್ಕದಲ್ಲಿ ದಾಖಲೇಶ್ವರ ಮಹಾದೇವನ ದೇವಾಲಯ ಕೂಡ ಇದೆ. ಇದು 450 ವರ್ಷ ಹಳೆಯ ಶಿವಲಿಂಗನ ನೀವು ಅಲ್ಲಿ ನೋಡ್ಬೋದು. ಆ ಶಿವಲಿಂಗನ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಇಂಡಿಯಾ ಗೇಟ್ ಹತ್ರ. ಪಕ್ಕದಲ್ಲೇ ತಾಜ್ ಹೋಟ್ಲು ಕೂಡ ಇದೆ. ನಡೀರಿ ಅಲ್ಲಿಗೆ ಹೋಗೋಣ. ಈಗ 26/11 ಎಲ್ಲರೂ ಕೇಳಿರ್ತೀರ. ಮಹಾ ದೊಡ್ಡ ದುರಂತ ನಡೆದಂಥದ್ದು ನಮ್ಮ ದೇಶದಲ್ಲಿ. ರಕ್ತದ ಹೊಳೆನೇ ಹರಿದಂಥದ್ದು ಆ ಹೋಟ್ಲೊಳಗೆ. ಟೆರರಿಸ್ಟ್ಗಳು ಅಟ್ಯಾಕ್ ಆಗಿದ್ದ ಜಾಗ. ಪಾಕಿಸ್ತಾನದಿಂದ ಟೆರರಿಸ್ಟ್ಗಳು ಇಲ್ಲಿಂದ ನುಸುಳ್ಕೊಂಡು ಬಂದು ಸೀದಾ ಇದ್ರೊಳಗೆ ಹೋಗಿ ಅಟ್ಯಾಕ್ ಮಾಡಿದಂಥದ್ದು. ಮಕ್ಕಳು ಮರಿ ಯಾರನ್ನೂ ನೋಡಲಿಲ್ಲ. ಅದೇ ಧರ್ಮದವರೇ ಆಗಿದ್ದರು. ಅದೇ ಧರ್ಮದವರು ಅಂತಲೂ ನೋಡೋಕ್ಕೂ ಆಗಲಿಲ್ಲ. ಅವ್ರಿಗೆ ಹೊಡೆದು ಬಿಸಾಕಿದ್ರು ದೇವ್ರ ಹೆಸರಲ್ಲಿ. ಅಂಥ ದುರಂತ ನಡೆದಂಥ ಜಾಗ. ಆದರೂ ಅದು ಯಥಾಸ್ಥಿತಿ ಹೆಂಗೆ ರೆಡಿ ಮಾಡ್ಬೇಕು ಹಂಗೆ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೂ ಅದರದ್ದು ಯಾವುದೋ ಒಂದು ಇದನ್ನು ಅಲ್ಲಾಡ್ಸೋಕ್ಕಾಗಿಲ್ಲ. ಅಷ್ಟು ಗಟ್ಟಿಮುಟ್ಟಾಗಿ ಚೆನ್ನಾಗಿದೆ. ಇದನ್ನು ನೋಡ್ಬೋದು ನೀವು. ಗೇಟ್ ವೇ ಆಫ್ ಇಂಡಿಯಾ. ಎಂತೆಂಥ ಹಿಸ್ಟ್ರಿ ಇದೆ ಈ ಜಾಗಗಳಲ್ಲಿ. 300 ವರ್ಷ ನಮ್ಮನ್ನು ಆಳ್ದಂಥ ಬ್ರಿಟಿಷರು ನುಗ್ಗಿ ಒಳಗೆ ಬಂದಂಥ ಜಾಗ ಇದು, ಆಯಿತಾ. ಅದಕ್ಕೆ ಗೇಟ್ ವೇ ಆಫ್ ಇಂಡಿಯಾ ಅಂತ ಇಟ್ಟವ್ರೆ. ಇಂಡಿಯಾದೊಳಗೆ ಬಂದಂಥ ಎಂಟ್ರಿ ಆಗಿದ್ದು. ನುಗ್ಗೇನು ಬರಲಿಲ್ಲ, ಹಂಗೆ ನೀಟಾಗಿ ಎಂಟ್ರಿ ಆದರು ನಮ್ಮ ದೇಶದೊಳಗೆ. ಕೇಳೋರಿಲ್ಲ, ಕೇಳೋರಿರಲಿಲ್ಲ. ಎಂಟ್ರಿ ಆಗಿದ್ದ ಜಾಗ ಇದನ್ನೇ ಗೇಟ್ ವೇ ಆಫ್ ಇಂಡಿಯಾ ಅಂತ ಮಾಡಿದರು, ಆಯಿತಾ. ಅದೇ ರೀತಿ ಅವ್ರು ಹೆಂಗೆ ಒಳಗೆ ಬಂದಿದ್ರು ನುಗ್ಗಿ 1947ನೇ ಇಸ್ವಿಲಿ ಸ್ವತಂತ್ರ ಸಿಕ್ಕಿದಾಗ ಅವ್ರು ನಮ್ಮ ದೇಶ ಬಿಟ್ಟೋಗಿದ್ದು ಇದೇ ಜಾಗದಿಂದ ಅಂತೆ. ಅದಕ್ಕೆ ಇದನ್ನು ಗೇಟ್ ವೇ ಆಫ್ ಇಂಡಿಯಾ ಅಂತಲೇ ಕರೀತಾರೆ. ಇಲ್ಲಿಂದ ನೀಟಾಗಿ ಬಂದು ಫೋಟೋ ತೆಗಿತಾರೆ, ರೀಲ್ ತೆಗಿತಾರೆ. ಎಷ್ಟೋ ಸಿನಿಮಾಗಳ ಕೆಲಸ ನಡೆಯುತ್ತೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಯಾರೋ ಒಬ್ಬರು ದೂರದಲ್ಲಿ ನಿಂತವ್ರು ನೋಡಿ, ಅಭಿಲಾಷು. ಅಲ್ಲೋಗಿ ಏನೇನೋ ರಿಸರ್ಚ್ ಮಾಡ್ತಾವ್ರೆ. ಇಲ್ಲಿ ಪಾರಿವಾಳ ಆರ್ತಾ ಇರ್ತವೆ, ಆ ಕಡೆ ನೋಡ್ಬೋದು. ಪಾರಿವಾಳ ತೋರಿಸ್ತೀನಿ ನೋಡಿ. ಹೋಗಿ ದೇವಸ್ಥಾನದಲ್ಲಿ ಅಲ್ಲಿ ಇಲ್ಲಿ ದುಡ್ಡು ಸುರಿಯೋದಕ್ಕಿಂತ ಈ ಜೀವಗಳಿಗೆ ಹಾಕಿದರೆ ಬೆಟರು ಅಂತ ಅಂದ್ಬಿಟ್ಟು ಒಂದಿಷ್ಟು ದಾನಿಗಳು ತಂದು
ಮೂಟೆಗಟ್ಟಲೆ ಇಟ್ಟವ್ರು ಇಲ್ಲಿ ಪಕ್ಷಿಗಳಿಗೆ. ಇದಕ್ಕಿಂತ ಇನ್ನು ಒಳ್ಳೇದು ಬೇಕಾ ಕೆಲಸ? ದೇವಸ್ಥಾನದಲ್ಲಿ ಹಾಕಿದ್ದು ಉಂಡಿಗೆ ಹಾಕಿದ್ದು ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಗೊತ್ತಲ್ಲ. ಇವು ಹಾಕಿದ್ರೆ ನಿಜವಾಗ್ಲೂ ದೇವ್ರ ಕೆಲಸಕ್ಕೆ ಹೋಗುತ್ತೆ. ಎಲ್ಲ ತಾಜ್ ಹೋಟ್ಲಲ್ಲಿ ಸೆಟ್ಲ್ ಆಗೋಲ್ಲ ಅಭಿಲಾಷ್. ನಾವು ಒಂದಿನ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ತಾಜ್ ಹೋಟ್ಲಲ್ಲಿ ಮನೆ ಮಾಡ್ಕೊಂಡವಲ್ಲ ಇವು ಪಾರಿವಾಳಗಳು. ಈಗ ನಾವು ಇಲ್ಲಿಂದ ಹೊರಟು ನಾಸಿಕ್ನಲ್ಲಿರೋ ತ್ರ್ಯಂಬಕೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಈಗ ಇದೊಂದು ಲಾಂಗ್ ಜರ್ನಿ. ಯಾಕಂದರೆ ನಾವು ಹೋಗೋ ನಾಸಿಕ್ ತ್ರ್ಯಂಬಕೇಶ್ವರ ದೇವಾಲಯ ಮುಂಬೈಯಿಂದ 183 ಕಿಲೋಮೀಟರ್ ದೂರದಲ್ಲಿದೆ. ನಿನ್ನೆ ರಾತ್ರಿ ನಿದ್ರೆ ಕಡಿಮೆ ಆಗಿದ್ದವ್ರಿಗೆಲ್ಲ ಬಸ್ನಲ್ಲೇ ನಿದ್ರೆ ಮಾಡೋಕ್ಕೆ ಇದೊಂದು ಸುವರ್ಣ ಅವಕಾಶ. ನಾಸಿಕ್ ಹೋಗೋ ಅರ್ಧ ದಾರಿಲೇ ನಮ್ಮ ಕರ್ನಾಟಕದ್ದೇ ಆದ ಉಡುಪಿ ಶ್ರೀಕೃಷ್ಣ ಹೋಟೆಲಲ್ಲಿ ಒಂದು ಅದ್ಭುತವಾದಂಥ ಊಟದ ವ್ಯವಸ್ಥೆ ಮಾಡಿದರು. ಊಟ ಎಷ್ಟು ರುಚಿಕರವಾಗಿತ್ತು ಅಂತೀರಾ? ಪೂರಿ, ರೋಟಿ, ಪನ್ನೀರ್ ಮಸಾಲ, ಪಲ್ಯ, ಜಾಮೂನು, ರೈಸು, ಇನ್ನೂ ಏನೇನೋ ಐಟಮ್ಗಳು. ನಾನಂತೂ ಸರಿಯಾಗಿ ಹೊಟ್ಟೆ ಹಸಿತ್ತು. ಪ್ಲೇಟ್ ತುಂಬ ತುಂಬ್ಕೊಂಡ್ಬಂದು ಚೆನ್ನಾಗಿ ಜಮಾಯಿಸ್ಬಿಟ್ಟೆ. ಇನ್ನೇನು ನಾಸಿಕ್ ತಲುಪೋವರೆಗೂ ಚೆನ್ನಾಗಿ ನಿದ್ರೆ ಮಾಡೋದಷ್ಟೇ ನನ್ನ ಕೆಲಸ. ಏನೋ ಒಂದು ಪ್ಯಾಕೇಜಲ್ಲಿ ಬಂದರೆ ವರ್ಕೌಟ್ ಆಗುತ್ತೆ ಈ ಥರ. ತುಂಬ ಚೆನ್ನಾಗಿದೆ, ಅಂದರೆ ರೀಸನಬಲ್ ಇದೆ, ಎಲ್ಲರಿಗೂ ಕೈಗೆ ಎಟ್ಕೋ ಇದೆ ಪ್ಯಾಕೇಜು. ಅದೇ ನಾವು ಮುಂದೆ ನೆಕ್ಸ್ಟ್ ಏನಾದ್ರು ಯಾರು ಫ್ಲೈಟ್ ಜರ್ನಿ ಮಾಡಿಲ್ಲ, ಫ್ಲೈಟಲ್ಲಿ ಹೋಗ್ಬೇಕು ಅಭಿಲಾಷ್ ಥರ ಫ್ಲೈಟ್ ಜರ್ನಿ ಮಾಡಬೇಕು ಅಂದ್ರೆ 16 ಸಾವಿರದಲ್ಲಿ 2 ಸರಿ ಫ್ಲೈಟ್. ಈಗ ಹೋಗೋದು ಅಷ್ಟು ಪರವಾಗಿಲ್ಲ. ಅಪ್ ಆ್ಯಂಡ್ ಡೌನು ಆರಾಮಾಗಿ ಒಂದು 4 ಸ್ಟಾರ್ ಹೋಟ್ಲಲ್ಲಿ ಉಳಿದು ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಎಲ್ಲ ದೇವಸ್ಥಾನ ಒಂದು ಟ್ರಿಪ್ ಪಡ್ಕೊಂಡು ಬೆಸ್ಟ್ ಆಪ್ಷನ್ ಇದೆ. ಈಗ ನನ್ನ ವೀಡಿಯೋಸ್ನ ಯಾರು ಹಿರಿಯರು ನೋಡ್ತಾ ಇರ್ತೀರಾ, ದೇವಸ್ಥಾನ ಸುತ್ತೋರಿಗೆ ಮಾತ್ರ ಇವ್ರ ಹತ್ರ ಒಂದು ಪ್ಯಾಕೇಜ್ ಅಲ್ಲ, ಸುಮಾರು ಪ್ಯಾಕೇಜಸ್ಗಳಿದ್ದಾವೆ. ಸಾಯಿ ಶಿಶಿರ್ ಟೂರ್ಸ್ ಏನಿದೆ ಇವ್ರ ಹತ್ರ, ನಾವು ಬಂದರೆ ಸಿಡಿ ಪ್ಯಾಕೇಜು, ಇನ್ನೂ ಸುಮಾರು ಇದೆ ಇವ್ರ ಹತ್ರ. ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು, ಆ ಥರ ರೀತಿ ಸುಮಾರು ಪ್ಯಾಕೇಜಸ್ ಇದೆ. ದೇವಸ್ಥಾನಗಳ ಪ್ಯಾಕೇಜ್ ತುಂಬ ಮಾಡ್ತಾರೆ ಇವರು. ನೀವು ಬೇಕು ಅಂದರೆ ಅವ್ರ ಹತ್ರ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ನೀವು ಎಲ್ಲ ಸ್ಕ್ರೀನ್ನಾಗ ಕಾಣ್ತಾ ಇದೆ ನಂಬರು, ಯಾವ್ಯಾವ ಪ್ಯಾಕೇಜ್ ಬೇಕು ನೀವು ತಗೊಂಡು ಹೋಗಿ ಸುತ್ತಾಡ್ಕೊಂಬರ್ಬೋದು. ನೋಡ್ಕೊಳ್ಳೋದು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ, ನಮ್ದು ಏನೂ ಟೆನ್ಷನ್ ಇರಲ್ಲ. ಕರ್ಕೊಂಡ್ಬಂದು ಕರ್ಕೊಂಡು ಹೋಗಿ ಬಿಡ್ತಾರೆ. ನಾಸಿಕ್ವರೆಗೂ ಮತ್ತೆ ನಮ್ಮ ಪ್ರಯಾಣ ಶುರು ಆಯಿತು. ಮಳೆರಾಯನೋ ಯಾಕೋ ನಿಧಾನಕ್ಕೆ ಒಳಗೆ ಕೊಡೋಕ್ಕೆ ಶುರು ಮಾಡ್ದ. ಹಂಗೆ ಹಿಂಗೆ ಆಡ್ಕೊಂಡು ಸಂಜೆ 5 ಗಂಟೆಗೆ ಬಂದು ನಾಸಿಕ್ನ ತ್ರ್ಯಂಬಕೇಶ್ವರ ದೇವಾಲಯಕ್ಕೆ ಬಂದು ತಲುಪೇ ಬಿಟ್ಟು. ಎಂಥ ಸುಂದರವಾದ ಜಾಗ ಅಂತೀರಾ? ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ದೇವಸ್ಥಾನ. ನಮ್ಮ ಟೀಮ್ ಅಂತೂ ಚೆನ್ನಾಗಿ ನಿದ್ರೆ ಮಾಡಿ ಫ್ರೆಶ್ ಆಗಿ ಬಂದಿದ್ರು. ಬಸ್ಸು ಅಲ್ಲೇ ನಿಲ್ಲಿಸಿ ತ್ರ್ಯಂಬಕೇಶ್ವರ ದೇವಾಲಯದ ಕಡೆಗೆ ಪ್ರಯಾಣ ನಡೆಸಿದ್ವಿ. ನಮ್ಮ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಿದ್ದಾವೆ. ಅದರಲ್ಲಿ ಇದು 10ನೇ ಜ್ಯೋತಿರ್ಲಿಂಗ. ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಲಿಂಗಗಳು ಒಟ್ಟಿಗೆ ಇರೋದ್ರಿಂದ ಇದನ್ನು ತ್ರ್ಯಂಬಕೇಶ್ವರ ಅಂತ ಕರೀತಾರೆ. ಈ ದೇವಾಲಯನ ಇಂದ್ರ ಪರ್ವತ, ಬ್ರಹ್ಮ ಪರ್ವತ, ನೀಲಗಿರಿ ಪರ್ವತ ಅಂತ ಅನೇಕ ಪರ್ವತಗಳು ಸುತ್ತಿವರೆದಿವೆ. ಅದಕ್ಕೆ ಇದನ್ನು ಸಹ್ಯಾದ್ರಿ ಪರ್ವತಗಳು ಅಂತ ಕರೀತಾರೆ. ಈ ತ್ರ್ಯಂಬಕೇಶ್ವರ ದೇವಾಲಯ ಏನಿದೆ, ಇದು ಗೋದಾವರಿ ಉಗಮ ಸ್ಥಾನವಾಗಿದೆ. ನಮ್ಮ ಗೈಡ್ ಅಂತೂ ನಮಗೆ ಇಲ್ಲಿ ಬರ್ತಿದ್ದಂಗೆ ನಿಮ್ಮ ಪರ್ಸು, ವಾಲೆಟ್, ವಸ್ತುಗಳನ್ನ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ನಮಗೆ ಎಚ್ಚರಿಕೆ ನೀಡಿ ಅಲ್ಲಿಂದ ಕರ್ಕೊಂಡು ಹೊರಟರು. ದೇವಾಲಯದ ಹತ್ರ ಬರ್ತಿದ್ದಂಗೆ ಅಲ್ಲೊಂದಷ್ಟು ಜನ ನಾಮ ಹಾಕೋರು ಕರೆದು ನಮ್ಮ ಟೀಮ್ ಅವ್ರಿಗೆ ಚೆನ್ನಾಗಿ ನಾಮ ಹಾಕಿ ಕಳಿಸಿದ್ರು. ಹತ್ರ ಬರ್ತಿದ್ದಂಗೆ ದೇವಾಲಯ ಎಷ್ಟು ಚೆನ್ನಾಗಿತ್ತು ಅಂತೀರಾ? ಈ ದೇವಾಲಯ 1740ರಿಂದ 1760ನೇ ಇಸ್ವಿಲಿ ನಿರ್ಮಾಣ ಆಗಿದೆ. ಇದನ್ನು ಕಟ್ಟಿಸಿದವರು ಪೇಶ್ವಾ ಬಾಲಾಜಿ ಬಾಜಿರಾವ್ ಅಂತ. ಇಲ್ಲಿ ಮಾತ್ರ ಭಕ್ತಾದಿಗಳ ಸಂಖ್ಯೆ ನದಿ ಹರಿದು ಬಂದಂಗೆ ಬರುತ್ತೆ. ನಮ್ಮ ಬೆಂಗಳೂರು ಟ್ರಾಫಿಕ್ ನಲ್ಲಿ ಏನಾದ್ರು 5 ಸೆಕೆಂಡ್ ಗಾಡಿ ನಿಲ್ಸಿದ್ರೆ ಸಾಕು, ಜನ ಹಿಂದ್ಗಡೆ ಹಾರನ್ ಹೊಡೆದು ಹಿಂಸೆ ಕೊಟ್ಟು ಬಿಡ್ತಾರೆ. ಪೇಷನ್ಸ್ ಜನಗಳದ್ದು ನೋಡ್ಬೇಕು ಅಂದ್ರೆ ಈ ದೇವಾಲಯಕ್ಕೆ ಬರಬೇಕು. ಕಡಿಮೆ ಅಂದ್ರೆ 4ರಿಂದ 5 ಗಂಟೆವರೆಗೂ ಕ್ಯೂ ಅಲ್ಲಿ ನಿಂತು ಕಾಯ್ತಾರೆ. ಅದು ಕೂಡ VIP ಟಿಕೆಟ್ ಇದ್ರು 4ರಿಂದ 5 ಗಂಟೆಗಳ ಕಾಲ ಕಾಯ್ಬೇಕಾಗತ್ತೆ. ಅಷ್ಟು ಪೇಷನ್ಸ್ ಅಲ್ಲಿ ಜನ ಮಕ್ಕಳನ್ನ ಹೊತ್ಕೊಂಡು, ವಯಸ್ಸಾದವರು ತಮ್ಮ ದೇಹಗಳನ್ನ ಹೊತ್ಕೊಂಡು ಹೋಗಕ್ಕೆ ಆಗ್ತಾ ಇರಲ್ಲ. ಅಷ್ಟು ಕಷ್ಟ ಇದ್ರೂ ಕೂಡ ಕಾದು ದೇವರ ದರ್ಶನವನ್ನ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಜನಗಳ ಪೇಷನ್ಸ್ ಮಾತ್ರ ಮೆಚ್ಚಲೇಬೇಕು. ಕಾಯಕ್ಕೆ ನಿಂತ್ಕೊಂಡು 2 ಅವರ್ ಆಗೋಯ್ತು. ಒಳ್ಳೆ ಇರುವೆ ಹೋದಂಗೆ ಹೋಗ್ತಾ ಇದೆ. ತರಿಗೆ ಅಭಿಲಾಷ್ ಇಲ್ಲೇ ಅಲ್ವ ಎಂಟ್ರಿ ಆಗಿದೆ ಅಭಿಲಾಷ್. ನಾವು ಒಳಗಡೆಯಿಂದ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ ಅಂದರೆ ಹೊರಗಡೆ ಬಂದವಲ್ಲ ಅಭಿಲಾಷ್ ನಾವು. ಮತ್ತೆ ಜನಗಳು ಗೋಳಾಡ್ತಾ ಇದ್ರು, ಸಂಕಟ ನೋಡೋಕ್ಕಾಗ್ತಾ ಇರಲಿಲ್ಲ. ನನಗೆ ಪೇಷನ್ಸ್ ಜಾಸ್ತಿ ಅಂತ ಅನ್ಕೊಂಡಿದ್ದೆ. ಕೊನೆಯ ಒಂದು ಹಂತದಲ್ಲಿ ದೇವರದ ಗರ್ಭಗುಡಿವರೆಗೆ ಹೋದ್ರೂ ಕೂಡ ಆಗದೇ ಇಲ್ಲ, ಬಿಟ್ಟು ಹೋಗ್ಬಿಡ್ತೀನಿ ಅಂತ ನಾನು ಹೊರಟಕ್ಕೆ ರೆಡಿಯಾಗಿದ್ದೆ. ಆ ಕ್ಯೂನಲ್ಲಿ ಬರುವಾಗ ಎಷ್ಟೋ ಜನ ಅರ್ಧದಲ್ಲೇ ಕಿತ್ಕೊಂಡು ಹೋಗ್ತಾ ಇದ್ರು. ಅಭಿಲಾಷ್ ನನಗೆ ಅಣ್ಣ ಇಲ್ಲಿವರೆಗೆ ಬಂದಿದ್ರೆ ಇನ್ನೊಂದು ಅರ್ಧ ಗಂಟೆ ಕಾದ್ರೆ ದರ್ಶನ ಮಾಡ್ಕೊಂಡು ಹೋಗೇ ಬಿಡೋಣ, ಮತ್ತಿನ್ನ ಯಾವತ್ತು ಇಲ್ಲಿ ಬರ್ತೀವ ಅಂತ ಹೇಳಿ ನನಗೆ ಧೈರ್ಯ ತುಂಬಿ ಕೊನೆಗೂ ದೇವಸ್ಥಾನದೊಳಗೂ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಮಾತ್ರ ಅಷ್ಟಿಷ್ಟು ಸುಸ್ತಾಗಲಿಲ್ಲ ಇವತ್ತು. ಹೊಟ್ಟೆ ಹಸ್ತಿತ್ತು, ಕೈಕಾಲು ನೋವು, ಕೂರಕ್ಕೂ ಜಾಗ ಇರಲಿಲ್ಲ. ನಿಮ್ಗಂತೂ ವಿಡಿಯೋ ನೋಡೋಕೆ ಏನೊಂದು ಸ್ವಲ್ಪ ನಿಮಿಷಗಳಾಗಿರ್ಬೋದು. ನಮ್ಮ ಕೈಲಂತೂ ಆಗ್ತಾ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಬಂದವರು ಸತತವಾಗಿ ರಾತ್ರಿ 10 ಗಂಟೆವರೆಗೂ ನಿಂತು ಸುಸ್ತಾಗೋಗ್ಬಿಟ್ಟಿದೆ. ಈ ತ್ರ್ಯಂಬಕೇಶ್ವರ ದೇವಾಲಯ ನೋಡಿ ವೆಯ್ಟ್ ಮಾಡಿ ಒಳಗಡೆ ಹೋದ್ರು ಗುಡಿ ಒಳಗೆ. ಅದನ್ನು ವಿಡಿಯೋ ಮಾಡೋಕ್ಕೂ ಬಿಡಲಿಲ್ಲ. ಕೆಲವೊಮ್ಮೆ ನೀವು ಏನಾದರೂ ಈ ಪ್ಯಾಕೇಜ್ನಲ್ಲಿ ಬಂದರೆ ಇಷ್ಟೊಂದು ರಶ್ ಇತ್ತು ನಿಮಗೆ ಕಾಯೋಕ್ಕಾಗಲ್ಲ ಅಂತಂದರೆ ಇಲ್ಲೇ ಒಂದು ಸ್ವಲ್ಪ ಪ್ರಿಕಾಕ್ಷನ್ ತೊಗೊಂಬಿಡಿ.
ಕೆಲವರು ಹೋಗೋರು ನೋಡಿದ್ರೆ ಹಂಗೆ ಹೋಗ್ತಾರೆ, ಅಲ್ಲೇ ದೇವಸ್ಥಾನಕ್ಕೆ ಕೈ ಮುಗಿದು. ಆದರೆ ದೇವ್ರು ನೋಡಲೇಬೇಕು ಅನ್ನೋರು ಒಂದು ಸ್ವಲ್ಪ ಸರ್ಕಸ್ ಮಾಡಿ ನೋಡ್ತಾರೆ. ಯಾವಾಗಲೂ ಹಿಂಗಾಗಲ್ಲ, ಕೆಲವೊಮ್ಮೆ ಬರೀ 45 ನಿಮಿಷದಲ್ಲೇ ಮುಗಿದೋಗ್ಬಿಡುತ್ತಂತೆ, ಕೆಲವೊಮ್ಮೆ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಸಾಯಿ ಶಿಶಿರ್ ಅವ್ರ ಪ್ಲ್ಯಾನ್ ಪ್ರಕಾರ ನಾವು ಇಷ್ಟೊತ್ತಿಗೆ ಶಿರಡಿ ತಲುಪಿರಬೇಕಾಗಿತ್ತು. ಅಲ್ಲಿ 4 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡಿ ಆರಾಮಾಗಿ ನಿದ್ರೆ ಮಾಡ್ತಾ ಇರಬೇಕಾಗಿತ್ತು, ಬೆಳಗ್ಗೆ ಶಿರಡಿ ದರ್ಶನ ಮಾಡಬೇಕಾಗಿತ್ತು. ಆದರೆ ನಮ್ಮ ದುರದೃಷ್ಟವಶ ಇವತ್ತು ಇಷ್ಟೊತ್ತಾದರೂ 10 ಗಂಟೆ ಆದರೂ ಕೂಡ ಇಲ್ಲೇ ಇದ್ದೀವಿ. ಹಂಗಾಗಿ ಸಾಯಿ ಶಿಶಿರ್ ಅವರು ನಮಗೆ ಇಲ್ಲೇ ಪಕ್ಕದಲ್ಲಿ ಒಂದು 4 ಸ್ಟಾರ್ ಹೋಟ್ಲಲ್ಲಿ ಒಳ್ಳೆ ಊಟದ ವ್ಯವಸ್ಥೆ ಮಾಡಿದರು. ಏನೇ ಹೇಳಿ ಈ ಟ್ರಿಪ್ನಲ್ಲಿ ಊಟ ಮಾತ್ರ ತುಂಬ ಎಂಜಾಯ್ ಮಾಡೋದು. ಎಷ್ಟು ರುಚಿಕರವಾದ ಊಟ ಅಂತೀರ, ಅದರಲ್ಲೂ ವೆಜ್ಜು. ನಮಗೆ ನಾನ್ ವೆಜ್ಜಿನ ಯೋಚನೆನೇ ಬರದೇ ಇರೋ ರೀತಿ ಅಷ್ಟು ಅದ್ಭುತವಾದಂಥ ಊಟದ ವ್ಯವಸ್ಥೆ ಇಲ್ಲಿ ನಡೆದಿತ್ತು. ಒಂದೊಂದು ಐಟಮು ಒಂದೊಂದಕ್ಕಿಂತ ಅದ್ಭುತ. ನಾನಂತೂ ಈ ಸರಿ ಚೆನ್ನಾಗಿ ಜಮಾಯಿಸಲೇಬೇಕು ಅಂತ ಕೂತ್ಕೊಂಡು ಒಂದೇ ಸರಿ ತಟ್ಟೆಗೆ ಹಾಕೊಂಡ್ಬಂದ್ರೆ ತಿಂದರೆ ಸರಿ ಹೋಗಲ್ಲ ಅಂತ ಒಂದೊಂದೇ ರೌಂಡು ನಿಧಾನಕ್ಕೆ ಸೂಪಿಂದ ಸ್ಟಾರ್ಟ್ ಮಾಡಿ 4 ರೌಂಡ್ ಮುಗಿಯೋದ್ರೊಳಗೆ ನಾನು ಎಲ್ಲ ಐಟಮ್ನು ಸೌದ್ಬಿಟ್ಟೆ. ಅಲ್ಲಿ ಕೊನೆಗೂ ಈ ದಿನ ತುಂಬ ಕಷ್ಟಕರ ಅನಿಸಿದ್ರು, ಒಳ್ಳೆ ಊಟದ ಜೊತೆ ಮುಕ್ತಾಯ ಆಗ್ತಾಯಿದೆ. ರಾತ್ರಿ 2 ಗಂಟೆಗೆ ಬಂದು ಶಿರಡಿ ತಲುಪಿದ್ವಿ. ಸಾಯಿ ಶಿಶಿರ್ ಅವ್ರದ್ದೇ 4 ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಮಧ್ಯರಾತ್ರಿ ಚೆಕ್ಕಿನ್ಗೆ ಏನೂ ತೊಂದರೆ ಆಗಲಿಲ್ಲ. ರೂಮೊಳಗೆ ಹೋಗ್ತಾ ಇದ್ದಂಗೆ ಸ್ವರ್ಗ. ದುಬೈನಲ್ಲಿ ಏನು ಹೋಟೆಲ್ ಸಿಕ್ಕಿತ್ತು ಅದೇ ರೀತಿ ಇರೋ ಹೋಟೆಲ್ ರೂಮ್ ನಮಗೆ ಸಿಕ್ಕಿತ್ತು. ಸುಸ್ತಾಗಿದ್ದರಿಂದ ಒಳಗಡೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗಿ ಬಂದು ಹಾಸಿಗೆ ಮೇಲೆ ಬಿದ್ದಿದ್ದಷ್ಟೇ ನೆನಪು, ಬೆಳಕು ಹರಿದಿದ್ದೇ ಗೊತ್ತಾಗಿಲ್ಲ. ಬಂಧುಗಳೇ, ಇವತ್ತಿಗೆ ಶಿರಡಿ ಟ್ರಿಪ್ನ 2ನೇ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಎದ್ದರೆ ಶಿರಡಿನ ಕಂಪ್ಲೀಟಾಗಿ ಸುತ್ತಾಡಿ ಮತ್ತು ಶನಿ ಶಿಗ್ನಾಪುರ ಎಲ್ಲನೂ ಸುತ್ತಾಡೋಣ. ಅಲ್ಲಿದ್ದು ಮಾಹಿತಿನೂ ಕೊಡ್ತೀನಿ. ತುಂಬ ಅದ್ಭುತವಾದಂಥ ವ್ಲಾಗ್ ಮುಂದೆ ಬರಲಿದೆ, ಯಾಕಂದರೆ ಮಳೆನೂ ಇಲ್ಲ. ನಾಳೆ ದಿನ ತುಂಬ ಬ್ರೈಟ್ ಆಗಿರೋದ್ರಿಂದ ಇವತ್ತಿಗೆ ಸದ್ಯಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.